ಸಿಂಹ ರಾಶಿಯವರ ಮಾಸ ಭವಿಷ್ಯ ಮಾರ್ಚ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ, ರಾಶ್ಯಾಧಿಪತಿ ರವಿ ಗ್ರಹ ಬಂದು ನಿಮ್ಗೆ 7ನೇ ಮನೆಯಲ್ಲೇ ಇರ್ತಾನೆ. 7ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಹೆಂಗೆ ಅಂತಂದ್ರೆ, ಸಿಂಹ ರಾಶಿಯವರಿಗೆ ಈ ತಿಂಗಳು ನಿಮ್ಗೆ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. 7ನೇ ಮನೆಯಲ್ಲಿ ಅದು ರಾಹು ಜೊತೆ ಸಂಬಂಧ ಪಟ್ಟಿರೋದ್ರಿಂದ ಸ್ವಲ್ಪ ಹೆಂಗೆ ಅಂತಂದ್ರೆ ಒಳ್ಳೇದು ಕೂಡ, ಆದ್ರೆ ಅಷ್ಟೇ ಸ್ವಲ್ಪ ಒಂಥರ ರಾಹು ಜೊತೆ ಸಂಬಂಧಪಟ್ಟಾಗ ಏನಾಗುತ್ತೆ ಅಂದ್ರೆ, ನಿಮ್ ಮನ್ಸಿಗೆ ಒಂಥರ ಕಿರಿಕಿರಿ, ನೀವೊಂಥರ ಏನೋ ಸ್ವಲ್ಪ ಎಲ್ಲ ಇದ್ರೂನು ಏನೋ ಒಂಥರ ಇದ್ ನಾನ್ ಮಾಡ್ತಾ ಇರೋದ್ ಸರಿನೋ ಇಲ್ವೋ ಅನ್ನೋ ತರನು ಇರುತ್ತೆ. ಅದ್ರಲ್ಲಿ 2ನೇ ಮನೆ ಅಧಿಪತಿ ಬಂದು ನಿಮ್ಗೆ ಬುಧ ಗ್ರಹ ಬಂದು 6ನೇ ಮನೆಯಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಹಂಗೇನೆ ಈ ತಿಂಗಳು ನಿಮ್ಗೇನೆ ಏನಾದ್ರೂ ಒಂದು ಸ್ಟ್ರಕ್ ಆಗೋವಂಥದ್ದು, ಹಣ ಬರೋಂಥದ್ರಲ್ಲಿ, ಅಥವಾ ಫ್ಯಾಮಿಲಿಯಲ್ಲಿ ಒತ್ತಡ ಜಾಸ್ತಿ ಆಗೋದು, ಇಲ್ಲ ವರ್ಕ್ ಪ್ರೆಷರ್ ಜಾಸ್ತಿ ಆಗೋಂಥದ್ದು, ಇಲ್ಲ ಕೆಲ್ಸದಲ್ಲಿ ತುಂಬಾ ಒತ್ತಡ ಇರೋಂಥದ್ದು, ಏನಾದ್ರೂ ಒಂದು ನಿಮ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಹೆಂಗಿರುತ್ತೆ ಅಂತಂದ್ರೆ ಸ್ವಲ್ಪ 50-50 ಅಂತಾನೆ ಹೇಳ್ಬೋದು. ಅದ್ರಲ್ಲಿ 6ನೇ ಮನೆಯಲ್ಲಿ ನಿಮ್ಗೆ ಯಾವಾಗ ಬುಧ ಗ್ರಹ ಇರ್ತಾನೆ, 11ನೇ ಮನೆ ಅಧಿಪತಿನು ಮತ್ತೆ 2ನೇ ಮನೆ ಅಧಿಪತಿನು ನಿಮ್ಗೆ 6ನೇ ಮನೆಯಲ್ಲಿದ್ದಾಗ ಸ್ವಲ್ಪ ನಿಮ್ಗೆ ಒತ್ತಡಗಳು ಜಾಸ್ತಿ ಇರುತ್ತೆ. ಕೆಲ್ಸದಲ್ಲೂ ಒತ್ತಡ ಇರುತ್ತೆ, ಮನೆಯಲ್ಲೂ ಒತ್ತಡ ಇರುತ್ತೆ. ಮನೆಯಲ್ಲೂ ಸ್ವಲ್ಪ ನೀವು ಹೆಂಗೆ ಅಂತಂದ್ರೆ ಯಾರ ಜೊತೆನೂ ಮಾತಾಡದಿರೋ ಇರೋಂಥದ್ದು, ಇಲ್ಲ ಸುಮ್ನೆ ಮಾತಾಡಿ ತಪ್ಪಿಗೆ ಸಿಗಾಕೊಳ್ಳೋ ಅಂಥದ್ದು, ಈ ತರ ಏನಾದ್ರೂ ಒಂದ್ ಸಣ್ಣ ಪುಟ್ಟ ನೀವು ಈ ತಿಂಗಳು ತೊಂದರೆಗೆ ಸಿಗಾಕೋತೀರಾ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ನಿಮ್ಗೆ ಹೇಗಪ್ಪ ಅಂತಂದ್ರೆ, ಈ ಯುಗಾದಿವರೆಗೂನು ನಿಮ್ಗೆ ಗುರುಗ್ರಹ ಇದು ರವಿ ಗ್ರಹ ಬಂದು ರಾಶ್ಯಾಧಿಪತಿ ಬಂದು 7ನೇ ಮನೆಯಲ್ಲೇ ಇರ್ತಾನೆ. ಯುಗಾದಿ ನಂತರ ಹೇಗಾಗುತ್ತೆ ಅಂದ್ರೆ, ಶನಿ ಜೊತೆ ಅಂದ್ರೆ 8ನೇ ಮನೆಯಲ್ಲಿ ಸೇರಿದಾಗ ಹೇಗಾಗುತ್ತೆ ಅಂದ್ರೆ, ಸ್ವಲ್ಪ ಇನ್ನೂ ಅದ ಸ್ವಲ್ಪ ಅತಿರೇಕಕ್ಕೆ ಹೋಗುತ್ತೆ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋಂಥದ್ದು ಸಣ್ಣ ಪುಟ್ಟ, ಅಥವಾ ನಿಮ್ಗೆ ಏನಾದ್ರೂ ಕೆಲ್ಸದಲ್ಲೂ ಒತ್ತಡ ಬರೋಂಥದ್ದು, ಇಲ್ಲ ಹಣಕಾಸಲ್ಲಿ ತೊಂದರೆ ಆಗೋಂಥದ್ದು, ಇಲ್ಲ ಏನಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬೀಳೋ ಅಂಥದ್ದು, ಏನಾದ್ರೂ ಒಂದ್ ಸಣ್ಣ ಪುಟ್ಟ ಏನಾದ್ರೂ ನಿಮ್ಗೆ ಈ ತಿಂಗಳು ಇಂಜುರೀಸ್ ಆಗುತ್ತೆ. ಆದಷ್ಟು ನೀವು ಹುಷಾರಾಗಿರ್ಬೇಕು ಈ ತಿಂಗಳಲ್ಲಿ. ಅದ್ರಲ್ಲೂ ಬಂದು ರಾಹು ಬಂದು 7ನೇ ಮನೆಯಲ್ಲಿ ಇರೋದ್ರಿಂದ, ನೀವು ಏನಂದ್ರೆ ಗಂಡ ಹೆಂಡತಿ ಜೊತೆ ವೈಮನಸ್ಯಗಳೇನಾದ್ರೂ ಇತ್ತು ಅಂದ್ರೆ ಅದಿನ್ನೂ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಈ ತಿಂಗಳಲ್ಲಿ. ಅದ್ರಲ್ಲೂ ಹೆಂಗೆ ಅಂತಂದ್ರೆ, ನಿಮ್ಗೆ 2ನೇ ಮನೆ ಅಧಿಪತಿ ಬಂದು 6ನೇ ಮನೆಯಲ್ಲಿ ಕೂತ್ಕೊಂಡಾಗ ಮಾತು ತಾನೆ 2ನೇ ಮನೆ ಅಧಿಪತಿ ಬಂದು ವಾಕ್ಸ್ಥಾನ ಆಗಿರ್ತಾನೆ. ಮತ್ತೆ ಒಂದು ಹಣಕಾಸು ಬರೋ ಅಂಥದ್ದಾಗಿರುತ್ತೆ. ಯಾವ್ದೋ ಒಂದು ವಿಚಾರಕ್ಕೆ ನಿಮ್ಗೆ ಮನಸ್ತಾಪಗಳು ಜಾಸ್ತಿಯಾಗಿ ಅದು ತುಂಬಾ ಅತಿರೇಕಕ್ಕೆ ಹೋಗುತ್ತೆ. ಅವಾಗ ನೀವು ಸ್ವಲ್ಪ ಆದಷ್ಟು ಈ ತಿಂಗಳು ಏನ್ ಮಾಡ್ಬೇಕು ಅಂದ್ರೆ, ನೀವೇ ಕಂಟ್ರೋಲ್ ಮಾಡ್ಕೊಳೋದು ಉತ್ತಮ ಅಂತಾನೆ ಹೇಳ್ತೀನಿ. ಅದ್ರಲ್ಲಿ 11ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಯಥೇಚ್ಛವಾಗಿ ಏನೋ ಒಂದ್ ಕೆಲಸ ಕಾರ್ಯ ಕುಟುಂಬದಲ್ಲಿ ಏನಾದ್ರೂ ಮಾಡ್ಬೇಕು ಏನೋ ಒಂದು ಅನ್ಕೊಂಡಿರ್ತೀರ. ಆದ್ರೆ 11ನೇ ಮನೆಯಲ್ಲಿ ಗುರುಗ್ರಹ ಒಳ್ಳೆ ಸ್ಥಾನದಲ್ಲಿ ಕೂತಿದ್ರು ನಿಮ್ಗೆ ಹಣ ಬರೋ ಅಂಥದ್ದು ಸ್ವಲ್ಪ ಸ್ಟ್ರಕ್ ಆಗುತ್ತೆ. ಯಾಕೆಂದ್ರೆ 2ನೇ ಮನೆ ಬಂದು ಅಧಿಪತಿ ಬಂದು 6ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಈ ತಿಂಗಳು ಒಂದು ಶುಭ ಕಾರ್ಯ ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿರ್ತೀರ, ಅದ್ ಮುಂದೆ ಹೋಗುವಂಥದ್ದು, ಏನೋ ಒಂದ್ ತಗೊಬೇಕು ಅಂತಿರ್ತೀರ, ಅದ್ ಮುಂದೆ ಹೋಗುವಂಥದ್ದು, ಇದೇ ತರ ಆಗ್ತಾ ಇರುತ್ತೆ. ನೀವೇನಪ್ಪ ಪರಿಹಾರ ಮಾಡ್ಬೇಕು ಅಂತಂದ್ರೆ, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿನ ತಗೊಂಡೋಗಿ ತುಳಸಿ ಕೊಟ್ಟು ಒಂದು ನಮಸ್ಕಾರ ಹಾಕೊಂಡ್ ಬರೋದು ಒಳ್ಳೇದು. ಅದು ಪ್ರತಿ ಬುಧವಾರ ಬಂದು ತುಳಸಿ ಗ್ರಹನ ತಗೊಂಡೋಗಿ ವಿಷ್ಣು ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಇದಿಷ್ಟು ಸಿಂಹ ರಾಶಿಯವರ ಮಾಸ ಭವಿಷ್ಯ.